ಕಳೆದೆರಡು ದಿನಗಳಿಂದ ನಟ ಉಪೇಂದ್ರ ಅವರು ಹೇಳಿದ ಗಾದೆ ಮಾತು ಸಾಕಷ್ಟು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೊಂದಷ್ಟು ಅಭಿಮಾನಿಗಳಿಗೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ನಟ ಉಪೇಂದ್ರ ಅವರ ವಿರುದ್ಧವಾಗಿ ಒಂದೆರಡು FIR ಕೂಡ ಆಗಿತ್ತು. ಇದಾದ ಬಳಿಕ ನಟ ಉಪೇಂದ್ರ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಅವರಿಗೆ ರಿಲೀಫ್ ಅನ್ನ ಕೊಡ್ತು. ಆದರೆ ಮಂಡ್ಯದ ಪಾಲಹಳ್ಳಿಯಲ್ಲಿರುವಂಥ ಜೂನಿಯರ್ ಉಪೇಂದ್ರ ಅವ್ರಿಗೆ ಮಾತ್ರ ರಿಲೀಫ್ ಸಿಕ್ಕಿಲ್ಲ. ಅದ್ಯಾಕೆ ಅಂತ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರೇನು ಸರ್? ಮಹೇಶ್ ಅಂತ ನಾನು ಒರಿಜಿನಲ್ ಹೆಸರು. ಎಲ್ಲರೂ ಕರೆಯೋದು ಉಪೇಂದ್ರ ಅಂತಲೇ ಕರೀತಾರೆ. ಮಹೇಶ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಸದಾ ಪಾಲಳ್ಳಿ ಉಪೇಂದ್ರ ಅಂದರೆ ಎಲ್ಲ ಕಡೆ ಒಂದು ಪರಿಚಯ ಇದೆ. ಸರ್, ಈಗ ನಿಮಗೆ ಆಗ್ತಾ ಇರುವಂಥ ಸಮಸ್ಯೆ ಅಂದರೆ ಈ ಒಂದು ಬೆಳವಣಿಗೆಗಳೆಲ್ಲ ಆದಮೇಲೆ, ಉಪೇಂದ್ರ ಅವ್ರದ್ದು ಗಾದೆ ಮಾತಿನ ಬೆಳವಣಿಗೆಗಳೆಲ್ಲ ಆದಮೇಲೆ ನಿಮ್ಗೆ ಆಗ್ತಾ ಇರುವಂಥ ಏನು ಸಮಸ್ಯೆಗಳೇನು ಅಂತ? ಅದು ನಾವು ಸಾಧಾರಣ ಎಲ್ಲ ಕಡೆ ಟ್ರಿಪ್ ಹೋಗ್ತಿದ್ವಿ. ಎಲ್ಲ ಹಿಂದೆ ಫೋಟೋ ಹಾಕ್ಸಿರೋದಕ್ಕೆ ನೋಡ್ಬಿಟ್ಟು ಓವರ್ಟೇಕ್ ಮಾಡಿ ವಿಶ್ ಮಾಡ್ತಾಯಿದ್ರು. ಅದೆಲ್ಲ ಕಾಮನ್ ಆಗಿತ್ತು ನನಗೆ. ಆದರೆ ನಿನ್ನೆ ಮೊನ್ನೆಯಿಂದ ನಡೀತಿರೋದೇ ಬೇರೆ ಒಂಥರ ಆ್ಯಕ್ಟಿವಿಟೀಸ್. ನನಗೆ ಯಾಕೋ ತುಂಬ ಭಯ ಆಯಿತು. ಕೇಳೋದು, ಆಮೇಲೆ ಕಾರ್ ಸುಮ್ಮನೆ ನಿಲ್ಲಿಸೋದು, ಒಳಗಡೆ ಯಾರಿದ್ರೆ ನೋಡೋದು, ಏನರಪ್ಪ ಯಾರಪ್ಪ ಅಂದ್ರೆ ಏನು ಮಾತಾಡಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಹೊಟ್ಟೋಗೋದು. 3-4 ಸಲ ನನಗೆ ಇದಾಯಿತು. ಹಾಗಾಗಿ ನಾನು ರಾತ್ರಿ ಬೇಗ ಬಂದು ಕಾರು ನಾನು ಹೊರಗಡೆ ತೆಗ್ದೇ ಇಲ್ಲ ನಿನ್ನೆಯಿಂದ. ಏನಂತ ಕೇಳ್ತಾರೆ ನಿಮ್ಮನ್ನ? ಸುಮ್ಮನೆ ನೋಡೋದು, ಓ ನೀ ಉಪೇಂದ್ರ, ಆ ಉಪೇಂದ್ರ ಇಲ್ವಾ, ಹಂಗೆ ಹಿಂಗೆ ಅನ್ನೋದು, ಇನ್ನೊಂಥರ ಗೆಲೆ ಮಾಡೋದು. ಇಷ್ಟು ದಿನ ವಿಶ್ ಮಾಡ್ತಾಯಿದ್ರು. ನಿನ್ನೆ ಮೊನ್ನೆಯಿಂದ ಒಂಥರ ಅವ್ರದ್ದು ಆ್ಯಕ್ಟಿವಿಟೀಸ್ ಆಯಿತು. ನಾನು ಯಾಕೋ ಇದು ಸರಿ ಕಾಣಲ್ಲ ಅಂದ್ಬಿಟ್ಟು ಮತ್ತೆ ನಿನ್ನೆ ಸಂಜೆ ಕಾರ್ ನಿಲ್ಲಿಸ್ತಾನೆ ಇವತ್ತುವರೆಗೂ ತೆಗಲಿಲ್ಲ ಕಾರು. ಎಲ್ಲೆಲ್ಲಿ ಈ ಥರ ಅನುಭವಗಳಾಯಿತು? ನೀವು ಎಲ್ಲೆಲ್ಲಿ ಹೋಗಿದ್ರಿ? ನಿನ್ನೆ ಅಲ್ಲಿ ಪಂಪಸ್ ನಿಮ್ಮದು ಹೊಸಳ್ಳಿ ಹತ್ರ ಒಂದು ಸಲ, ಅಲ್ಲಿಂದ ಬಂದರೆ ಪಕ್ಷಿವನ ಅಂತ ಸಿಗುತ್ತೆ, ಅಲ್ಲೊಂದು ಸಲ, ಮತ್ತು ಚೆಕ್ ಪೋಸ್ಟ್ ಹತ್ರ ಒಂದು ಸಲ, ಮತ್ತು ಸಂಜೆ 5:30 ಆ ಕಡೆಯಿಂದ ಬರ್ಬೇಕಾರೆ ಮತ್ತು ಇದು ಪಕ್ಷಿವನ ದೇವಸ್ಥಾನದ ಹತ್ರ ಒಂದು ಸಲ ಪ್ರಶ್ನೆಗಳು ಕೇಳೋದು. ಸುಮ್ಮನೆ ಒಂಥರ ನಮಗೆ ಕೇಳೋ ರೀತಿ ಮಾತಾಡೋದು, ಹಿಂಗೆಲ್ಲ. ಮತ್ತು ನಾನೇ ತಾಳ್ಕೊಂಡು ಸಾಹಸ ಬೇಡಬಿಟ್ಟು ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ಅಂದರೆ ನೀವು ಉಪೇಂದ್ರ ಅವ್ರ ಥರ ಇರೋದು, ಉಪೇಂದ್ರ ಅವ್ರ ಅಭಿಮಾನಿ ಆಗಿರೋದು, ಈ ಒಂದು ಬೆಳವಣಿಗೆಗಳಿಂದ ನಿಮಗೆ ಹೊರಗಡೆ ಓಡಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತೀರ? ಹೌದು. ಈ ಉಪೇಂದ್ರ ಅವರ ಹೇಳಿಕೆ ಏನು ಅನ್ಸುತ್ತೆ ನಿಮಗೆ, ಈ ಗಾದೆ ಮಾತು? ಸರ್, ಅದು ಒಂದು ಜಾತಿ ನಿಂದನೆ, ಅದು ತಪ್ಪೇ. ಅದು ತಪ್ಪು. ಅದು ಅವರು ಬಾಯಿ ತಪ್ಪು ಅಂದಿದ್ದಾರೋ ಅಥವಾ ಬೇಕು ಅಂತ ಉದ್ದೇಶಪೂರ್ವಕ ಅಂದಿದ್ದಾರೋ ಅದು ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಪಬ್ಲಿಕಲ್ಲಿ ಆ ಥರ ಜಾತಿ ನಿಂದನೆ ಮಾಡೋದು ನಿಜವಾಗ್ಲೂ ಅದು ತಪ್ಪು. ಎಷ್ಟು ವರ್ಷದಿಂದ ಉಪೇಂದ್ರ ಅವ್ರ ಅಭಿಮಾನಿ ಆಗಿದ್ದಾರೆ ನೀವು? ನಾವು ಫಿಲಮ್ ಬಂದು 1998ರಿಂದನೂ ನಾನು ಉಪೇಂದ್ರ ಅವ್ರ ಅಭಿಮಾನಿ. ಸದ್ಯಕ್ಕೆ ಏನು ಮಾಡಬೇಕು ಅಂತಿದ್ದೀರಾ ಹಾಗಾದ್ರೆ? ಈಗ ಎಲ್ಲರೂ ನಿಲ್ಲಿಸಿ ಪ್ರಶ್ನೆಗಳು ಕೇಳೋದು, ಈ ಥರದ್ದೆಲ್ಲ ನೋಡಿದ್ರೆ ಏನು ಮಾಡಬೇಕು ಅಂತಿದ್ದೀರಾ? ನಾನು ಏನು ಹೇಳಬೇಕು ಅಂತ ನನಗೇನೆ ಗೊತ್ತಾಗ್ತಾಯಿಲ್ಲ. ಕೆಲವರು ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಕಣಪ್ಪ ಅವ್ರದ್ದು ತಪ್ಪು, ನಾವು ಅಭಿಮಾನಿ ಇರ್ಬೋದು, ಬಟ್ ಅವ್ರು ಮಾಡಿರೋ ತಪ್ಪು, ಅದಕ್ಕೆ ಕೋರ್ಟ್ ಇದೆ, ಅವ್ರಿಗೇನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ಅವರು ಇದು ಮಾಡ್ಕೋತಾರೆ ಅಂತ. ಅದು ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಹೇಳ್ಬೋದು. ಅದ್ಬಿಟ್ಟು ನನಗೆ ಕೋಪ ಬರೋದು ಕೆಲವರು ಬೇಕು ಅಂತಲೇ. ಅವಾಗ ನಾನು ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಆಯ್ತು ಬಿಡಪ್ಪ, ನನ್ನ ಪಡೆಗೆ ನಾನು ಹೊರಟೋಗ್ತೀನಿ. ಅಲ್ಲ, ನಿಮ್ಗೇನಾದರೂ ಅನ್ನಿಸ್ತಿದೆಯಾ ಉಪೇಂದ್ರ ಅವ್ರ ಅಭಿಮಾನಿ ಆಗಿರೋದು ಮತ್ತು ಉಪೇಂದ್ರ ಅವ್ರ ಥರ ಇರೋದೇ ತಪ್ಪು ಅಂತ ಏನಾದರೂ ಅನ್ನಿಸ್ತಾ ಇದೆ? ಆ ರೀತಿ ಏನಿಲ್ಲ. ಬಟ್ ಈಗ ನಿನ್ನೆ ಮೊನ್ನೆಯಿಂದ ಈ ಇನ್ಸಿಡೆಂಟ್ ನಡೆದಿರೋದ್ರೆ ಇದೇ ಹೊರತು, ಬಟ್ ನಾನು ಅವ್ರ ಅಭಿಮಾನಿ ಇರೋಕ್ಕೆ ಖುಷಿಯಾಗಿರ್ತೀನಿ ಅಷ್ಟೇ. ಖುಷಿ ಪಡ್ತೀನಿ. ಅಭಿಮಾನಿ ಆಗೇ ಇರ್ತೀನಿ. ಅಭಿಮಾನಿ ಆಗೇ ಇರ್ತೀನಿ. ಸೊ ಈಗ ಹೊರಗಡೆ ಕಾರ್ ತಗೊಂಡು ಹೋಗ್ತೀರಿ, ಕಾರ್ ಮೇಲೂ ಇದೆಲ್ಲ ಉಪೇಂದ್ರ ಅವ್ರದ್ದು ಫೋಟೋ ಅದು ನಾನು ಆಗ್ಲಿಂದ ಹಾಕ್ಸ್ಕೊಂಡಿದ್ದು. ಒಂದು ವರ್ಷ ಆಯ್ತು ನಾನು ಕಾರ್ ತಗೊಂಡು. ಒಂದು ವರ್ಷದಿಂದ ಅದು ಫೋಟೋ ಇದ್ದೇ ಇದೆ. ಎಲ್ಲರೂ ನೋಡಿದ್ರಲ್ಲಿ ವಿಶ್ ಮಾಡ್ತಾರೆ, ಖುಷಿ ಪಡ್ತಾರೆ, ಮತ್ತು ಸೆಲ್ಫಿ ತಗೋತಾರೆ. ಈಗ ನಿನ್ನೆ ಮೊನ್ನೆಯಿಂದ ನಡೀತಿರೋದೇ ಬೇರೆ. ಹಾಗಾಗಿ ಸ್ವಲ್ಪ ನಾನು ಹೊರಗಡೆ ಎಲ್ಲ ಹೋಗ್ತಾ ಇಲ್ಲ. ಓಕೆ ಸರ್, ಆಯಿತು. ಸೊ ಇದು ಜೂನಿಯರ್ ಉಪೇಂದ್ರ ಅವರ ಮಾತಾಗಿರುವಂಥದ್ದು. ಅಂದರೆ ಕಳೆದ 2 ದಿನಗಳಿಂದ ಏನು ಬೆಳವಣಿಗೆಗಳು ರಾಜ್ಯಾದ್ಯಂತ ನಡೀತು, ಈ ಒಂದು ಸಂದರ್ಭದಲ್ಲಿ ಇವರು ಏನು ಅವ್ರ ಕಾರ್ ಮೇಲೆ ಉಪೇಂದ್ರ ಅವರ ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ. ಇವರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಇವ್ರನ್ನ ತಡೆದು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಬೇಸರವನ್ನು ಕೂಡ ಇವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಂಡ್ಯದಿಂದ ಸುನಿಲ್ ಗೌಡ, News 18.